ಇನ್ನು ಗವಿಗಂಗಾಧರೇಶ್ವರನ ಮೇಲೆ ಸೂರ್ಯ ರಶ್ಮಿ ಸ್ಪರ್ಶವಾಗಿದೆ. ಬೆಂಗಳೂರಿನ ಗವಿಗಂಗಾಧರ ದೇಗುಲದಲ್ಲಿ ವಿಸ್ಮಯ ಚಮತ್ಕಾರ ನಡೆದಿದೆ. 3 ನಿಮಿಷಗಳ ಕಾಲ ಪಾದದಿಂದ ಪೀಠದವರೆಗೆ ಸೂರ್ಯ ಸ್ಪರ್ಶವಾಗಿದೆ. ಗಂಗೆಯನ್ನ ದರ್ಶನ ಮಾಡದೆ ಸೂರ್ಯರಶ್ಮಿ ಮುಂದೆ ಹೋಗಿದೆ. ಹೀಗಾಗಿ ಸಾಮಾನ್ಯವಾಗಿ ಗಂಗೆ ಸ್ವಲ್ಪ ಕೋಪಗೊಂಡಿದ್ದಾಳೆ ಎಂದು. ದೊಡ್ಡ ಗಂಡಾಂತರ ಏನಿಲ್ಲ, ಸಣ್ಣ ಪ್ರಮಾಣದ ಜಲಕಂಟಕ ಎದುರಾಗಬಹುದು. ಎಲ್ಲರಿಗೂ ಶುಭವಾಗಲಿ ಅಂತ ದೇವರ ಬಳಿ ಕೇಳಿಕೊಂಡಿದ್ದೇನೆ ಅಂತ ದೇಗುಲದ ಪ್ರಧಾನ ಅರ್ಚಕರು ಸೋಮಸುಂದರ ದೀಕ್ಷಿತರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಿ, ಸೂರ್ಯ ರಶ್ಮಿ ಸ್ಪರ್ಶವಾಗ್ತಾ ಇರೋದು. ಅದರಲ್ಲೂ ಕೂಡ ನಂದಿಯ ಕೋಡುಗಳ ಮೂಲಕ ಹಾದು ಹೋಗಿ ಸೂರ್ಯ ರಶ್ಮಿ ಶಿವನನ್ನ ಸ್ಪರ್ಶ ಮಾಡುತ್ತೆ. ಉತ್ತರಾಯಣದ ಪರ್ವಕಾಲ ದಕ್ಷಿಣಾಯನವನ್ನು ಮುಗಿಸಿ ಉತ್ತರಾಯಣಕ್ಕೆ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಸೂರ್ಯ ದೇವರಿಗೆ ನಮಿಸಿ ಮುಂದೆ ಸಾಗುವಂಥದ್ದು ಪ್ರತೀತಿ. ಸುಮಾರು 3 ನಿಮಿಷಗಳ ಕಾಲ ಸೂರ್ಯ ರಶ್ಮಿ ಸ್ಪರ್ಶವಾಗಿದೆ. ದಕ್ಷಿಣಾಭಿಮುಖವಾಗಿರೋ ಈಶ್ವರನ ಮೇಲೆ ವರ್ಷಕ್ಕೆ ಒಂದೇ ಒಂದು ದಿನ ಬೀಳೋದೇ ಬಹಳ ವೈಶಿಷ್ಟ್ಯತೆ. ಈ ಒಂದು ವೈಶಿಷ್ಟ್ಯತೆಯಲ್ಲಿ ಇನ್ನೂ ಒಂದು ವಿಶೇಷವನ್ನು ತುಂಬಿದ್ದಾನೆ. ಸಾಮಾನ್ಯವಾಗಿ ಸೂರ್ಯ ಪೂಜೆ 3 ನಿಮಿಷಗಳ ಕಾಲ, ಅದರಲ್ಲಿ ಪಾದಾದಿ ಪೀಠಾಂತಂ, ಆ ಪಾದದಿಂದ ಪೀಠದವರೆಗೂ 45 ಸೆಕೆಂಡ್ಗಳ ಕಾಲ ಬಂತು. ಅದಾದ ನಂತರ ಲಿಂಗದ ಮೇಲೆ 69 ಸೆಕೆಂಡ್ಗಳ ಕಾಲ ಲಿಂಗ ಪೂರ್ಣವಾಗಿತ್ತು. 69 ಸೆಕೆಂಡ್ 1 ನಿಮಿಷ 9 ನಿಮಿಷಗಳ ಗಳಿಗೆಗಳ ಕಾಲ ಸ್ವಾಮಿ ಈಶ್ವರನನ್ನ ಪೂಜೆ ಮಾಡಿದ್ದಾನೆ. ಅಂದ್ರೆ ವಿಶೇಷವಾದ ಅನುಗ್ರಹವನ್ನು ಕೊಡುವಂತ ಶುಭ ದಿನವೇ ಈ ಶುಭ ದಿನ. ಸಾಮಾನ್ಯವಾಗಿ ಹೋದ ವರ್ಷ ಒಂದು 36 ಸೆಕೆಂಡ್ ಇತ್ತು, ಅದಕ್ಕೆ ಆಚೆ ವರ್ಷ 2 ಸೆಕೆಂಡ್ ಇದ್ದು ಹೊರಟೋಯ್ತು. ಆ ವರ್ಷದಲ್ಲೇ ಕೊರೋನಾ ಅನ್ನೋ ಒಂದು ದೊಡ್ಡ ಪೀಡೆ ಬಂದು ಎಲ್ಲರಿಗೂ ಬಾಧಿಸ್ತು. ಒಂದು ಪೀಡೆ ಬರುತ್ತೆ ಅಂತ ಹೇಳಿದ್ದೆ, ಅದೇ ರೀತಿ ನಡೀತು. ಒಂದು ಸ್ವಲ್ಪ ಜಲಕಂಟಕ ಒಂದು ಸಂಭವಿಸಬಹುದು. ಜಲಕಂಟಕ ಸಂಭವಿಸುವ ಕಾರಣ ಸ್ವಾಮಿಯ ಮೇಲೆ ಹೊರಡುವಾಗ ಆ ಗಂಗೆ ಆಕೆಯನ್ನು ದರ್ಶನ ಮಾಡದಿರ ಹೊರಟುಬಿಟ್ಟ ಸೂರ್ಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.